ನಮಸ್ತೆ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ವಿದ್ಯಾ ಎಚ್ಆರ್. ಈಗ ಮುಖ್ಯಾಂಶಗಳು. ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್. ಸೋಮವಾರ ನೂತನ ಸಚಿವರ ಪ್ರಮಾಣ ವಚನ. ಸರ್ಕಾರ ಸೊಸೈಟಿಗಳಿಂದ ಪಡೆದ ನಿವೇಶನದಲ್ಲಿ 5 ವರ್ಷದ ಒಳಗೆ ಮನೆ ಕಟ್ಟದಿದ್ದರೆ ನಿವೇಶನ ವಾಪಸ್. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ. ಸತ್ಯಕ್ಕಾಗಿ ಮತ್ತು ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕೆಂದು ಹೋರಾಡುವ, ಪ್ರಶ್ನೆ ಮಾಡುವ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡಿ ತೇಜೋವಧೆ ಮಾಡುವ ಕೆಟ್ಟ ಸಂಸ್ಕೃತಿ ನಡೆಯುತ್ತಿದೆ. ಗಿರೀಶ್ ಮಠಣ್ಣನವರ ಹೇಳಿಕೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಹಾಗೂ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶ ಖಂಡಿಸಿ ಹಾಸನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ. ಸೌಜನ್ಯ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿರುವ ನಾವು ಯಾವುದೇ ತಪ್ಪು ಮಾಡಿಲ್ಲ. ನ್ಯಾಯಾಲಯ ನಮಗೆ ಸೂಕ್ತ ನ್ಯಾಯ ಒದಗಿಸಿದೆ. ಸಾಮಾಜಿಕ ಹೋರಾಟಗಾರ್ತಿ ರಮಾ ನಾಗರಾಜ್ ಹೇಳಿಕೆ. ವಾರ್ತೆಗಳ ವಿವರ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ದಿನಾಂಕ ನಿಗದಿಯಾಗಿದ್ದು, ಸೋಮವಾರ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿದುಬಂದಿದೆ. ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ಒಪ್ಪಿಗೆ ನೀಡಿರುವ ಹಿನ್ನೆಲೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಲೋಕಭವನದಲ್ಲಿ ಸಿದ್ಧತೆ ಮಾಡಿಕೊಳ್ಳುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ. ಆಗಸ್ಟ್ 2ರಂದು ನೂತನ ಸಚಿವ ಅಂತಿಮ ಪಟ್ಟಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಕೈ ಸೇರಲಿದ್ದು, ಸೋಮವಾರ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಖಾಲಿ ಇರುವ 20 ಸಚಿವ ಸ್ಥಾನಗಳ ಪೈಕಿ ಸುಮಾರು 18 ಸ್ಥಾನಗಳನ್ನು ಭರ್ತಿ ಮಾಡುವ ಸಾಧ್ಯತೆ ಇದೆ ಎಂದು ಈ ಮೂಲಕ ತಿಳಿಸಿದರು. ಬಿಡಿಎ ಆಗಲಿ ಕಾರ್ಪೊರೇಷನ್ ನಿವೇಶನವಾಗಲಿ ಅದರ ಮಾಲೀಕರು ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು. ಹೀಗಾಗಿ ನಿವೇಶನ ಪಡೆದ 5 ವರ್ಷದ ಒಳಗೆ ಅಲ್ಲಿ ಮನೆ ನಿರ್ಮಾಣ ಮಾಡಬೇಕು. ಕಟ್ಟದಿದ್ದರೆ ಅದಕ್ಕೆ ದುಪ್ಪಟ್ಟು ತೆರಿಗೆ ಅಥವಾ ನಿವೇಶನ ಹಿಂಪಡೆಯಲಾಗುವುದು. ಮನೆ ಕಟ್ಟದೆ ಖಾಲಿ ಇಟ್ಟುಕೊಂಡರೆ ಅಲ್ಲಿ ಕಸದ ಸಮಸ್ಯೆ ಎದುರಾಗುತ್ತದೆ. ಹೀಗಾಗಿ ಈ ತೀರ್ಮಾನ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಹೆಬ್ಬಾಳ ಜಂಕ್ಷನ್ ಬಳಿ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಮನೆ ಕಟ್ಟದಿದ್ದರೆ ನಿವೇಶನ ವಾಪಸ್ ತೆಗೆದುಕೊಳ್ಳುತ್ತೀರಾ ಎಂದು ಕೇಳಿದಾಗ, ಬೇರೆ ವಿಧಿ ಇಲ್ಲ, ನಾವು ಇದನ್ನು ಮಾಡಲೇಬೇಕಾಗುತ್ತದೆ. ನಾವು ನಿವೇಶನ ನೀಡುವುದು ಮನೆ ಕಟ್ಟಿಕೊಳ್ಳಲು. ಕೆಲವರು 20, 30, 40 ವರ್ಷಗಳಾದರೂ ಮನೆ ಕಟ್ಟಿಲ್ಲ. ಅವರು ಕಟ್ಟಿರುವ ಹಣವನ್ನು ಬಡ್ಡಿ ಸಮೇತ ವಾಪಸ್ ನೀಡಿ ನಿವೇಶನ ಹಿಂಪಡೆಯಲಾಗುವುದು. ಸಿಐಟಿಬಿ, ಬಿಡಿಎ ಸೊಸೈಟಿಗಳಿಂದ ನಿವೇಶನ ಪಡೆದ ಮೇಲೆ ಮನೆ ಕಟ್ಟಿಕೊಳ್ಳಬೇಕಾಗಿರುವುದು ಅವರ ಕರ್ತವ್ಯ. ನಿವೇಶನಕ್ಕೆ ಕಾಂಪೌಂಡ್ ಕೂಡ ಹಾಕದೆ ಕಸ ಹಾಕಲು ಅವಕಾಶ ಕೊಟ್ಟರೆ ಹೇಗೆ? ಅವರ ಜಾಗದಲ್ಲಿ ಅವರು ಕಸ ಹಾಕದೇ ಇದ್ದರೂ ಅವರ ಜಾಗವನ್ನು ಅವರು ರಕ್ಷಣೆ ಮಾಡಿಕೊಳ್ಳಬೇಕು. ಮಹಾತ್ಮ ಗಾಂಧೀಜಿ ಅವರು ಸ್ವಚ್ಛತೆಯೇ ದೇವರು ಎಂದು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ರಾಜೀವ್ ಗಾಂಧಿ ಅವರು ನಿಮ್ಮ ಮನೆ ಮುಂದೆ ಸ್ವಚ್ಛತೆ ಕಾಪಾಡಿದ್ದರೆ ಬೀದಿ ಸ್ವಚ್ಛವಾಗುತ್ತದೆ. ಬೀದಿ ಸ್ವಚ್ಛವಾದರೆ ಊರು ಸ್ವಚ್ಛವಾಗುತ್ತದೆ. ಊರು ಸ್ವಚ್ಛವಾದರೆ ನಾಡು ಸ್ವಚ್ಛವಾಗುತ್ತದೆ. ಬೆಂಗಳೂರಿನ ಸ್ವಚ್ಛತೆ ನಮ್ಮ ಕರ್ತವ್ಯ. ನಿಮ್ಮ ಬೆಂಗಳೂರನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಕರ್ತವ್ಯ. ಬೆಂಗಳೂರು ಸರ್ಕಾರದ ಆಸ್ತಿಯಲ್ಲ, ಬೆಂಗಳೂರು ನಿಮ್ಮ ಆಸ್ತಿ. ಇದನ್ನು ಕಾಪಾಡಲು ಅಭಿಯಾನ ಆರಂಭಿಸಿದ್ದೇವೆ. ಘನತ್ಯಾಜ್ಯವನ್ನು ಎಲ್ಲೆಂದರಲ್ಲಿ ಸುರಿಯುವ ವಾಹನಗಳಿಗೆ ನೋಟಿಸ್ ಕೊಡಲಾಗಿತ್ತು. ಕ್ಯಾಮೆರಾ ಕಣ್ಗಾವಲಲ್ಲಿ ಇಡಲಾಗಿತ್ತು. ಈಗ ಮತ್ತೆ ಯಥಾಸ್ಥಿತಿಯಲ್ಲಿ ಕಸ ಸುರಿಯುತ್ತಿದ್ದಾರೆ. ಅನುಮತಿ ಇಲ್ಲದೆ ಕಸ ಸುರಿಯುವವರ ವಾಹನವನ್ನು ಮುಲಾಜಿಲ್ಲದೆ ಮುಟ್ಟುಗೋಲು ಹಾಕಿಕೊಳ್ಳಿ ಎಂದು ನಾನು ಪೊಲೀಸರಿಗೆ ನಿರ್ದೇಶನ ನೀಡುತ್ತೇನೆ. ಜನರಲ್ಲಿ ನಾವು ನಾಗರಿಕ ಪ್ರಜ್ಞೆ ತರಬೇಕಾಗಿದೆ ಎಂದು ಹೇಳಿದರು. ನಾವು ಸತ್ಯಕ್ಕಾಗಿ ಮತ್ತು ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕೆಂದು ನಿರಂತರವಾಗಿ ಹೋರಾಟ ಮಾಡುತ್ತಾ ಬಂದಿದ್ದೇವೆ. ಆದರೆ ಪ್ರಶ್ನೆ ಮಾಡುವವರ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡಿ ತೇಜೋವಧೆ ಮಾಡುವ ಕೆಟ್ಟ ಸಂಸ್ಕೃತಿ ರಾಜ್ಯದಲ್ಲಿ ನಡೆಯುತ್ತಿದೆ ಎಂದು ಗಿರೀಶ್ ಮಠಣ್ಣನವರು ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ದಾವಣಗೆರೆಯ ಅಕ್ರಮ ಮೀಟರ್ ಬಡ್ಡಿ ದಂಧೆಯ ವಿರುದ್ಧ ನಾವು ಧ್ವನಿ ಎತ್ತಿದಾಗ ನಮಗೆ ತೀವ್ರ ಅವಮಾನ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಅತ್ಯಂತ ಕೆಟ್ಟ ಕಮೆಂಟ್ಗಳ ಮೂಲಕ ನಿಂದಿಸಲಾಯಿತು. ರಮಾ ನಾಗರಾಜ್ ಅವರು ಮೊದಲಿನಿಂದಲೂ ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನದಲ್ಲಿದ್ದವರು ಮತ್ತು ಓಬವ್ವನ ನಾಡಾದ ಚಿತ್ರದುರ್ಗದ ಮಣ್ಣಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದಾರೆ. ಈ ಇಡೀ ಗೊಂದಲದ ಜಾಲದಲ್ಲಿ ರಮಾ ನಾಗರಾಜ್ ಮತ್ತು ನಟ ಪ್ರಕಾಶ್ ರಾಜ್ ಅವರು ಅನಗತ್ಯವಾಗಿ ಎಳೆದು ತರಲಾಗಿದೆ ಹೊರತು ಅವರು ಈ ಯಾವುದೇ ನೆಗೆಟಿವ್ ವಿಷಯಗಳ ಭಾಗವಾಗಿಲ್ಲ. ಪ್ರಕಾಶ್ ರಾಜ್ ಅವರು ಹಿರಿಯ ನಟರು ಮಾತ್ರವಲ್ಲದೆ ಸದಾ ಜನಪರ ಹೋರಾಟಗಾರರಲ್ಲಿ ಮುಂಚೂಣಿಯಲ್ಲಿರುವವರು. ಅವರು ಈ ಹಿಂದೆ ಕಾಕ್ರೋಚ್ ಪಾರ್ಟಿ ಹೋರಾಟದಲ್ಲೂ ಸಕ್ರಿಯವಾಗಿ ಭಾಗವಹಿಸಿದರು. ಆದರೆ ಮೂಲ ವಿಷಯವನ್ನು ಡೈವರ್ಟ್ ಮಾಡಲು ಕೆಲವು ಕೆಟ್ಟ ಹಿತಾಸಕ್ತಿಗಳು ಹೊಂಚು ಹಾಕಿ ಷಡ್ಯಂತ್ರ ರೂಪಿಸುತ್ತಿವೆ ಎಂದು ಹೇಳಿದರು. ಮೊದಲೇ ಮಂಡ್ಯದ ಗೌಡ್ತಿ ಬಂದು ಅವರು ಕೆಲಸ ಮಾಡೋದು ಒನಕೆ ಓಬವ್ವನ
ಊರಿನಲ್ಲಿ, ಆ ಮಣ್ಣಿನಲ್ಲಿ. ಮೇಲಾಗಿ ಒಬ್ಬ ಪ್ರಾಮಾಣಿಕತೆಯನ್ನು ಮೆರೆದಂತಹ ನ್ಯಾಯಾಧೀಶರ ಮಗಳು ಇನ್ನು ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದರೆ ಸುಮ್ಮನೆ ಕೂತ್ಕೊಳ್ತಾರಾ? ನಮಗೆ ಅನಿಸ್ಕೊಂಡು ರೂಢ ಆಗಿಬಿಟ್ಟಿದೆ. ಬೈಸ್ಕೊಂಡು, ಅವಮಾನ ಮಾಡಿಸ್ಕೊಂಡು, ಕೆಟ್ಟದಾಗಿ ಟ್ರೋಲ್ ಮಾಡಿಸ್ಕೊಂಡು, ಕಮೆಂಟಲ್ಲಿ ಅಮ್ಮ ಅಕ್ಕ ಅಂತ ಬೈಸ್ಕೊಂಡು ರೂಢ ಆಗಿಬಿಟ್ಟಿದೆ. ಪಾಪ ಅವ್ರಿಗೆ ಎಷ್ಟೋ ಹೊತ್ತಿನ ದಿನ ಹತ್ತಿದ್ದಾರೆ ಫೋನ್ ಮಾಡಿ ಅಂತ ಹೇಳಿದರೆ, ಇಲ್ಲಿ ದಾವಣಗೆರೆಯಲ್ಲಿ ಅಕ್ರಮ ಮೀಟರ್ ಬಡ್ಡಿ ದಂಧೆ, ಮಂಜುನಾಥ ಸ್ವಾಮಿ ಹೆಸರ ಫೋಟೋನ ಮುಂದಿಟ್ಕೊಂಡು ಇಡೀ ರಾಜ್ಯಾದ್ಯಂತ ಏನು ನಡೀತಾ ಇದೆ ಅದರ ವಿರುದ್ಧ ನಾವು ಕೂಡ ಹೋಗಿದ್ವಿ. ಅಲ್ಲಿ ರಮಾ ನಾಗರಾಜ್ ಮೇಡಮ್ ಅವರು ಮುಂಚೂಣಿಯಲ್ಲಿದ್ದಂಥವ್ರು. ಅವ್ರನ್ನೇನಾದರೂ ಮಾನಸಿಕ ಕಿರುಕುಳ ಕೊಡಬೇಕು. ಇಲ್ಲಿ ಏನಾಗ್ತಾ ಇದೆ, ತಮ್ಮೆಲ್ಲರ ಗಮನಕ್ಕೆ, ತಮ್ಮ ಮೂಲಕ ರಾಜ್ಯದ ಜನರ ಗಮನಕ್ಕೆ ತರ್ತಾ ಇದ್ದೀನಿ. ಯಾರಾದರೂ ಪ್ರಶ್ನೆ ಮಾಡಿದರೆ ಅವ್ರು ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ತಾರೆ, ಹೆಂಡತಿನ ಟಾರ್ಗೆಟ್ ಮಾಡೋದು, ಮಗಳನ್ನ ಟಾರ್ಗೆಟ್ ಮಾಡೋದು, ಕೆಟ್ಟದಾಗಿ ಮೆಸೇಜ್ ಹಾಕೋದು. ಈಗ ಏನು ಮಾಡಿದರು, ರಮಾ ನಾಗರಾಜ್ ಮೇಡಮ್ ಅವ್ರು ಇರ್ಬೋದು, ಪ್ರಕಾಶ್ ರಾಜ್ ಇರ್ಬೋದು, ಪಿಕ್ಚರಲ್ಲೇ ಇಲ್ಲ. ಯಾಕಂತ ಹೇಳಿದ್ರೆ ಎನ್ಕ್ವೈರಿಯನ್ನು ಫೇಸ್ ಮಾಡಿದ SIT ಎನ್ಕ್ವೈರಿ ಫೇಸ್ ಮಾಡಿದ್ರಲ್ಲಿ ನಾನು ಕೂಡ ಒಬ್ಬನು. ನಂದು ಸ್ಟೇಟ್ಮೆಂಟ್ ಇದೆ, ತಮಗೆ ತೋರಿಸ್ತೇನೆ. ಅಕಸ್ಮಾತ್ ತಮಗೆ ಆಸಕ್ತಿ ಇದ್ದರೆ ರಿಟರ್ನ್ ನನ್ನ ಸರ್ಟಿಫೈಡ್ ಕಾಪಿ ಇದೆ ನನ್ನ ಹತ್ರ. ಎಲ್ಲಿಯೂ ಕೂಡ ರಮಾ ನಾಗರಾಜ್ ಮೇಡಮ್ ಹೆಸರಾಗಲಿ, ಪ್ರಕಾಶ್ ರಾಜ್ ಅವರ ಹೆಸರಾಗಲಿ, ಹಿರಿಯ ನಟ ಅವರು, ಒಬ್ಬ ಹೋರಾಟಗಾರ, ಎಲ್ಲೂ ಕೂಡ ಅವ್ರ ಹೆಸರಿಲ್ಲ. ಯಾವಾಗ ಪ್ರಕಾಶ್ ರಾಜ್ ಅವರು ಕಾಕ್ರೋಚ್ ಜನತಾ ಪಾರ್ಟಿಗೆ ಬೆಂಬಲ ಕೊಟ್ಟು ಒಂದು ದೊಡ್ಡ ಮಟ್ಟದ ಆ ಹೋರಾಟದಲ್ಲಿ ಭಾಗಿಯಾದರು. ಸೊ ಒಂದು ಡಿವಿಷನ್ ಕ್ರಿಯೇಟ್ ಮಾಡಬೇಕಾಗಿತ್ತು ನಮಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ, CBIಗೆ. ಯಾಕೆ ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ. ಸೌಜನ್ಯ ಪ್ರಕರಣ ದೆಹಲಿಯಲ್ಲಿದೆ, ಅದಕ್ಕೆ ಅಬ್ಜೆಕ್ಷನ್ ಹಾಕಬೇಕಾಗಿದ್ದು CBI ಅವರು. ಸೊ CBI ಅವರಿಗೆ ಮತ್ತು ನಮಗೆ, ನೋಡಿ ಇವರು ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಇದ್ದಾರೆ, ಪ್ರಕಾಶ್ ರಾಜ್ ಇದ್ದಾರೆ, ಪ್ರಕಾಶ್ ರಾಜ್ ಕಾಕ್ರೋಚ್ ಜನತಾ ಪಾರ್ಟಿಗಿದ್ದಾರೆ. ಸೊ ಈ ಥರ ಒಂದು ನ್ಯಾರೇಷನ್ ಬಿಲ್ಡಪ್ ಮಾಡಿ ಸೌಜನ್ಯ ಕೇಸನ್ನ ಮರು ತನಿಖೆ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು ಇವ್ರದೊಂದು ದೊಡ್ಡ ಷಡ್ಯಂತ್ರ ಇತ್ತು. ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸು ಹಾಗೂ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶದ ಹಿನ್ನೆಲೆಯಲ್ಲಿ ಕರ್ನಾಟಕದಿಂದ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುವ ಪ್ರಕ್ರಿಯೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದರು. ಇದೇ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಸನ ಜಿಲ್ಲಾ ಘಟಕದ ಅಧ್ಯಕ್ಷ CD ಮನುಕುಮಾರ್ ಮಾತನಾಡಿ, ರಾಜ್ಯದಲ್ಲಿ ಈ ವರ್ಷ ಸಮರ್ಪಕ ಮಳೆಯಾಗದಿರುವುದರಿಂದ ಕಾವೇರಿ ಜಲನಯನ ಪ್ರದೇಶದ ಪ್ರಮುಖ ಜಲಾಶಯಗಳಾದ KRS, ಕಬಿನಿ, ಹೇಮಾವತಿ ಹಾಗೂ ಅಹರಂಗಿ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಆತಂಕಕಾರಿ ಮಟ್ಟಕ್ಕೆ ಕುಸಿದಿದೆ. ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ರಾಜ್ಯದ ಜನರ ಕುಡಿಯುವ ನೀರು ಹಾಗೂ ರೈತರ ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಿರುವ ನೀರನ್ನು ಸಂರಕ್ಷಿಸುವುದು ಸರ್ಕಾರದ ಮೊದಲ ಆದ್ಯತೆಯಾಗಬೇಕು. ಯಾವುದೇ ಕಾರಣಕ್ಕೂ ರಾಜ್ಯದ ಹಿತಾಸಕ್ತಿಗೆ ಧಕ್ಕೆಯಾಗುವ ರೀತಿಯಲ್ಲಿ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಬಾರದು ಎಂದು ಹೇಳಿದರು. ಕರ್ನಾಟಕದಲ್ಲಿ ಮಳೆ ಕಡಿಮೆ ಇರೋದ್ರಿಂದ ಈಗಾಗಲೇ ನೀರಿಗೆ ಹಾಹಾಕಾರ ತುಂಬ ಇದೆ. ಬೆಂಗಳೂರಲ್ಲಿ ಕುಡಿಯೋದಕ್ಕೂ ಸಹ ನೀರಿಗೆ ತುಂಬ ತೊಂದರೆ ಇದೆ. ಮತ್ತು ಏನು ಕಾವೇರಿ ನದಿ ಪಕ್ಕ ಇರ್ತಕ್ಕಂಥ ಜಮೀನುಗಳಿಗೂ ಸಹ ನೀರಿಗೆ ತುಂಬ ಹಾಹಾಕಾರ ಇರೋದ್ರಿಂದ ಇಂಥ ಸಂದರ್ಭದಲ್ಲಿ ನಾವು ತಮಿಳುನಾಡಿಗೆ ನೀರನ್ನ ಬಿಡೋದಕ್ಕೆ ಆಗೋದಿಲ್ಲ. ಅದನ್ನು ಖಂಡಿಸಿ ಇವತ್ತು ತಕ್ಷಣವೇ ಏನು ಈಗ ಕಾವೇರಿ ನದಿ ನೀರು ಪ್ರಾಧಿಕಾರ ಆದೇಶನ ಮಾಡಿದೆ, ಆ ಆದೇಶನ ಧಿಕ್ಕರಿಸಿ ಇವತ್ತು ರಾಜ್ಯ ಸರ್ಕಾರ ರೈತರ ಪರವಾಗಿ ನಿಂತು ಒಳ್ಳೆ ನ್ಯಾಯಾಧೀಶರನ್ನ ನೇಮಕ ಮಾಡಿ ಇವತ್ತು ರೈತರಿಗೆ ನ್ಯಾಯ ಕೊಡಿಸೋಂಥ ಕೆಲಸನ ಇವತ್ತು ರಾಜ್ಯ ಸರ್ಕಾರ ಮಾಡಬೇಕು. ಮತ್ತು ಈಗಾಗಲೇ ನಮಗೆ ನೀರಿಗೆ ತುಂಬ ಸಮಸ್ಯೆ ಆಗಿರೋದ್ರಿಂದ ತಮಿಳುನಾಡವರು ಸಹ ಇದನ್ನು ಅರ್ಥ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಒತ್ತಡನ ರಾಜ್ಯ ಸರ್ಕಾರದ ಮೇಲೆ ಏರಬಾರ್ದು. ಇದೇ ರೀತಿ ಏನಾದರೂ ಏನೋ ಈಗ ತಮಿಳುನಾಡಿಗೆ ನೀರು ಬಿಡೋದನ್ನು ನಿಲ್ಲಿಸಲಿಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ದೊಡ್ಡ ಮಟ್ಟದಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಹಾಸನ ಜಿಲ್ಲೆಯಿಂದ ಹಮ್ಮಿಕೋಬೇಕಾಗುತ್ತೆ ಅಂತ ಒಂದು ಎಚ್ಚರಿಕೆನ ನಾವು ಕೊಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ತನುಗೌಡ, ಶಿವಕುಮಾರ್, ಶಿವಣ್ಣಗೌಡ, ಖಾದರ್, ಹೊಹಿಲೇಶ್, ಗಗನಗೌಡ, ಅಭಿಗೌಡ, ಮಧು ಕರಡೇವು, ಪ್ರೀತಮ್, ಚಂದ್ರಶೇಖರ್, ನಟರಾಜ್, ಸೋಮಶೇಖರ್, ಕಿರಣ್ ಕುಮಾರ್, ಶ್ರೀನಿವಾಸ್, ಪ್ರಕಾಶ್ ಅಹಳೆ, ಆಶಾ ವೀಣಾ ಸೇರಿದಂತೆ ಜಿಲ್ಲಾ ಘಟಕದ ಅನೇಕ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಹಾಜರಾಗಿದ್ದರು. ಹಳ್ಳಿಗಳಲ್ಲಿ ಗ್ರಾಮಾಭಿವೃದ್ಧಿ ಸಂಘಗಳ ಹೆಸರಿನಲ್ಲಿ ಹೆಣ್ಣು ಮಕ್ಕಳು ಬೀದಿಗೆ ಬರುವಂತಾಗಿದೆ. ಮಹಿಳೆಯರು ಕೇಳದಿದ್ದರೂ ಇವರೇ ಮನೆ ಬಾಗಿಲಿಗೆ ಹೋಗಿ ಸಾಲ ಕೊಟ್ಟು ನಂತರ ಅದನ್ನು ವಸೂಲಿ ಮಾಡುವಾಗ ಅತಿಯಾದ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ. ಹೆಣ್ಣು ಮಕ್ಕಳು ಇದುವರೆಗೂ ಕೊಟ್ಟಿರುವ ಉಳಿತಾಯದ ಹಣ ಎಷ್ಟು ಎಂಬುದನ್ನು ಕೇಳುವುದೇ ತಪ್ಪ ಎಂದು
ರಮಾ ನಾಗರಾಜ್ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ನಾವು ಕಾನೂನುಬದ್ಧವಾಗಿ ಹೋರಾಟಕ್ಕೆ ಇಳಿದಾಗ ತಡೆದುಕೊಳ್ಳಲಾರದ ಸಂಘಟನೆಯ ಪ್ರಮುಖರು ಚಿನ್ನಯ್ಯನ ಹೆಗಲ ಮೇಲೆ ಬಂದೂಕಿಟ್ಟು ನಮ್ಮ ವಿರುದ್ಧ ಈ ರೀತಿಯ ಸುಳ್ಳು ಹೇಳಿಕೆಗಳನ್ನು ಕೊಡಿಸಿದರು. ಏಕಾಏಕಿ ಪ್ರಕರಣದಲ್ಲಿ ನನ್ನ ಹೆಸರನ್ನು ಮುನ್ನೆಲೆಗೆ ತರಲಾಯಿತು. ಸುಳ್ಳು ಆರೋಪಗಳ ವಿರುದ್ಧ ಸುದೀರ್ಘ ಕಾನೂನು ಹೋರಾಟ ನಡೆಸಿದ ರಮಾ ನಾಗರಾಜ್ ಅವರಿಗೆ ನ್ಯಾಯಾಲಯದಲ್ಲಿ ದೊಡ್ಡ ಜಯ ಸಿಕ್ಕಿದೆ. ಈ ಬಗ್ಗೆ ಸಂತಸ ಹಂಚಿಕೊಂಡ ಅವರು, ನಮ್ಮ ನಿರಂತರ ಹೋರಾಟಕ್ಕೆ ನ್ಯಾಯ ಸಿಕ್ಕಿದ್ದು, ನಮ್ಮ ಮೇಲಿನ ಎಲ್ಲ ಆರೋಪಗಳು ಸುಳ್ಳು ಎಂದು ನ್ಯಾಯಾಲಯ ನಮ್ಮನ್ನು ದೋಷಮುಕ್ತಗೊಳಿಸಿ ಆದೇಶ ಹೊರಡಿಸಿದೆ ಎಂದು ಹೇಳಿದರು. ಅವಶ್ಯಕತೆ ಇಲ್ಲ, ನಾನು ಸರಿ ಇದ್ದಾಗ ನಾನು ಇನ್ನೊಬ್ಬರಿಗೆ ಹೆದರೋ ಅವಶ್ಯಕತೆ ಇಲ್ಲ. ಆಮೇಲೆ ಇದು ಆಗ್ಲಿಕ್ಕೆ ಇನ್ನೂ ಒಂದು ಮುಖ್ಯ ಕಾರಣ ಏನಂದರೆ SKRDP ಇದು ನಾನು ನಿರಂತರವಾಗಿ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಅದು ಯಾಕೆ ಅಂದರೆ ಅದು ಅವರು ಅಗೇನಿಸ್ಟ್ ದ RBI ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ದೇ ಆರ್ ಗೋಯಿಂಗ್. ಆಮೇಲೆ ನಮ್ಮ ಹೆಣ್ಣು ಮಕ್ಕಳನ್ನ ಬೀದಿಗೆ ತಂದು ಗ್ರಾಮಾಭಿವೃದ್ಧಿ ಸಂಘ ಅಂತ ಹೇಳಿ ಮಾಡಿ ಆ ಗ್ರಾಮಾಭಿವೃದ್ಧಿ ಸಂಘದಿಂದ ನಮ್ಮ ಹೆಣ್ಣುಮಕ್ಕಳು ಬೀದಿಗೆ ಬಂದಿದ್ದಾರೆ. ಇಲ್ಲಿ ಬಿಟ್ಬಿಡಿ, ಸಿಟಿಲೆಲ್ಲ ಹಳ್ಳಿಗಳಲ್ಲಿ ರಿಮೋಟ್ ಏರಿಯಾದಲ್ಲಿ ಎಷ್ಟು ಮಾನ ಇಚ್ಛೆ ಮಾತಾಡಿ ಅವ್ರಿಗೆ ತೇಜೋವಧೆ ಮಾಡಿ ಅವ್ರಿಗೆ ಅಗೌರವವಾಗಿ ನಡ್ಕೊಳ್ಳುವಂಥ ಈ SKRDP ಆಫೀಸರ್ಸ್ ಏನಂತ ತಮ್ಮ ಮಾಡ್ಕೊಂಡಿದ್ದಾರೆ ಅವ್ರುಗಳು ಮಾಡಿ ನಮ್ಮ ಹೆಣ್ಮಕ್ಳು ಇವತ್ತು ಬೀದಿಗೆ ಬಂದು ದೇ ಆರ್ ಗೋಯಿಂಗ್ ಫಾರ್ ದ ಪ್ರಾಸ್ಟಿಟ್ಯೂಷನ್ಗೆ ಹೋಗ್ತಿದ್ದಾರೆ. ಅದು ಒಂದು ನಮಗೆ ಕಳವಳ. ಯಾಕಂದರೆ ಒಂದು ಹೆಣ್ಣು ಒಂದು ತನ್ನದೇ ಒಂದು ಮರ್ಯಾದೆ ಬದುಕು ಜೀವನ ಮಾಡುವಂಥ ಮಹಿಳೆಯರು ಇವತ್ತು ಈ ಮಟ್ಟಕ್ಕೆ ಹೋಗ್ತಾರೆ ಅಂದರೆ ಅಸಹಾಯಕತೆ. ಎಕಾನಮಿಕಲಿ ದೇ ಆರ್ ಬ್ಯಾಕ್ವರ್ಡ್, ಎಕಾನಮಿಕಲಿ ದೇ ಆರ್ ಹೆಲ್ಪ್ಲೆಸ್. ಅದೆಲ್ಲವನ್ನು ಉಪಯೋಗ ತಗೊಂಡು ಇವ್ರುಗಳು ಈ ರೀತಿ ಮಾಡಿದ್ರೆ ಅದು ಸಾಲ ಅವ್ರು ಕೇಳಲ್ಲ, ಇವರೇ ಹೋಗಿ ಕೊಡ್ತಾರೆ. ಕೊಟ್ಟ ಮೇಲೆ ಆ ಸಾಲನ ಹೇಗೆ ರಿಕವರ್ ಮಾಡಬೇಕು? ಥ್ರೂ ಬ್ಯಾಂಕ್ ಓನ್ಲಿ ದೇ ಹ್ಯಾವ್ ಟು ನೋ. ಸಾಲ ಕೊಡಬೇಕಾದ್ರೆ ಬ್ಯಾಂಕಿಂದ ಕೊಡ್ತಾರೆ, ರಿಕವರಿ ಮಾಡಬೇಕಾದ್ರೆ ದಿಲ್ಗೋ ಪರ್ಸ್ನಲಿ. ನಾನು ಹೇಳೋದು, ನಾವು ಲೋನ್ ತೊಗೋತೀವಿ ಎಲ್ಲ ಬ್ಯಾಂಕಲ್ಲಿ, ಆದರೆ ನಾವೇ ಹೋಗಿ ಕಟ್ತೀವಿ, ಯಾರು ಬ್ಯಾಂಕ್ನವ್ರು ಬರಲ್ಲ. ವೈ ದಿಸ್ SKRDP? ಯಾಕೆ ನಾವು ಕ್ವಶನ್ ಮಾಡಬಾರ್ದಾ? ನಾವು ಕ್ವಶನ್ ಮಾಡಿದ್ರೆ ಅವರು ನಮ್ಮ ಮೇಲೆ ಇಲ್ಲಿ ಹಿರಿಯೂರಿನಲ್ಲಿ ಒಂದು FIR ಮಾಡಿಸಿದ್ದೀನಿ. ಮತ್ತು ಅನ್ಯಾಯಕ್ಕೊಳಗಾದಂಥ ಒಬ್ಬ ಮಹಿಳೆಗೆ ನಾನು ನ್ಯಾಯ ಕೊಡಿಸ್ಲಿಕ್ಕೆ ಅಂತ ದಾವಣಗೆರೆ ಹೋದರೆ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಎಷ್ಟೇ ಜನ ರೀ? 50 ಜನ ಅಟ್ಯಾಕ್ ಮಾಡ್ತಾರೆ. ಏನು ರೀ ಕಾನೂನಲ್ಲಿ ಇವ್ರಿಗಷ್ಟೇನ ರೈಟ್ಸು? ನಮಗೆ ಇಲ್ವಾ? ನಾವು ಒಬ್ಬ ಹೆಣ್ಮಗಳು, ಅದು ವಿಧವಾ ಹೆಣ್ಮಗಳು, ಅಸಹಾಯಕ ಮಹಿಳೆ, ಆಕೆ ತನ್ನ 20 ವರ್ಷದಿಂದ ಕಟ್ಟಿದ್ದ ಒಂದು ಉಳಿತಾಯದ ಹಣ ಎಷ್ಟು ಅಂತ ಕೇಳಿದ್ರೆ ತಪ್ಪ. ಅದನ್ನು ನಾವು ಕೇಳಿಕ್ಕೆ ಹೋದರೆ ನನ್ನ ಮೇಲೆ ಜೈಂಟಿ ಅವ್ರ ಮೇಲೆ ಅಟ್ಯಾಕ್ ಮಾಡಿಸಿದ್ರು. ನಾನು ಅಲ್ಲಿ ಒಂದು FIR ಮಾಡಿಸಿದ್ದೀನಿ. ಅದನ್ನು ಮೊನ್ನೆ ಏನು ಮಾಡ್ತಾರೆ, ಒಂದೂವರೆ ತಿಂಗಳ ಹಿಂದೆ ಅದನ್ನು B ರಿಪೋರ್ಟ್ ಹಾಕ್ತಾರೆ ಸರ್ಕಲ್ ಇನ್ಸ್ಪೆಕ್ಟ್ರು. ನಾನು ಕೇಳಿದೆ, ಐ ಆಮ್ ದ ವಿಟ್ನೆಸ್, ನಾನೇ ವಿಕ್ಟಿಮು, ನನ್ನ ಜೊತೆ ಈ 3 ಜನ ವಿಟ್ನೆಸ್ ಇದ್ದಾರೆ, ಯಾರ್ದು ಏನೂ ತಗೊಳ್ದೆ ಹೌ ಕಮ್ ಯು ವಿಲ್ ಕ್ಲೋಸ್ ದಟ್ ಇದು ಚಾರ್ಜ್ ಶೀಟ್ ಮಾಡಿದೆ FIR ಇದನ್ನು ಕ್ಲೋಸ್ ಮಾಡ್ತಾರೆ, ಹೇಳ್ತಾರೆ ಕೋರ್ಟಲ್ಲಿ ಚಾಲೆಂಜ್ ಮಾಡಿ ಅಂತ. ಕೊನೆಗೆ ಐ ಬ್ರಾಟ್ ನೋಟಿಸ್ ಟು ದ IG ಆ್ಯಂಡ್ SP ಅವ್ರಿಗೆ ತಂದು ಇದನ್ನು ಮತ್ತೆ ರೀಓಪನ್ ಮಾಡಿಸಿ ಚಾರ್ಜ್ ಶೀಟ್ಗೆ ರೆಡಿ ಮಾಡ್ತಾ ಇದ್ದೀನಿ. ಇದೆಲ್ಲ ಒಂದು ಏನಿದೆ, ಕಾನೂನುಬದ್ಧವಾಗಿ ನಾವು ಹೋರಾಟ ಮಾಡ್ತಿದ್ದಾಗ ಇದನ್ನು ಸಹಿಸದ ಆ ಜನ ನನ್ನನ್ನು ಒಂದು ಇದರಿಂದ ಬಗ್ಗಬಡಿಬೇಕು ಅನ್ನೋ ದುರುದ್ದೇಶದಿಂದ ಈ ಚಿನ್ನ ಹಿಂಗೆ ಹೇಳಿ ಇವೆಲ್ಲ ಹುನ್ನಾರ ಮಾಡಿದ್ದಾರೆ. ನಾನು ಈಗೂ ಹೇಳ್ತೀನಿ, ಅದನ್ನು ನಾನು ಚಾಲೆಂಜ್ ಮಾಡ್ತೀನಿ ಅಂತ ತಮ್ಮ ಮುಂದೆ ಅವತ್ತೇ ಹೇಳಿದ್ದೆ. ಚಾಲೆಂಜ್ ಮಾಡಿದ್ವಿ. ಮಾನ್ಯ ಹೈಕೋರ್ಟು ನಮ್ಮ ಒಂದು ಅರ್ಜಿನ ಆಮೇಲೆ ಅಲ್ಲಿ ನೋಡಿ ಎಲ್ಲರದ್ದು ಹೆಸರು ತಗೊಳ್ತಾರೆ, ರಮಾ ನಾಗರಾಜ್ ಹೆಸರು ಬಿಡ್ತಾರೆ. ಯಾಕೆ ತಗೊಳ್ಳಿಲ್ಲ ರಮಾ ನಾಗರಾಜ್ ಹೆಸರು? ನಾನು ಅದಕ್ಕೆ ಹೈಕೋರ್ಟ್ಗೆ ನನ್ನ ಒಂದು ಪಾರ್ಟಿ ಮಾಡಿ ಆಲ್ ಆಫ್ ಸಡನ್ ರಮಾ ನಾಗರಾಜ್ ಬರ್ತೀನಿ. ಎಲ್ಲಿಂದ ಬರ್ತಾಳೆ? ಏನಕ್ಕೆ ಬರ್ತೀವಿ? ಏನಕ್ಕೆ? ಏನು ಲಿಂಕ್ ಇದೆ? ಏನೂ ಇಲ್ಲ. ಕೊನೆಗೆ ಅದನ್ನು ನನಗೆ ಉಚ್ಚ ನ್ಯಾಯಾಲಯ ಘನವತ್ತ ನ್ಯಾಯಾಧೀಶರು ನನಗೆ ನ್ಯಾಯ ಕೊಡಿಸಿದ್ರು. ನಮ್ಮ 5 ಜನಕ್ಕೆ ಆರೋಪ ಮುಕ್ತರಂತ ಹೇಳಿದ್ರು. ಏನು ಆರೋಪ ಮಾಡಿದ್ರು ಅದು ನಮಗೆ ಏನೂ ಆಗಲಿಲ್ಲ. ನಮಗೆ ಕಾನ್ಫಿಡೆನ್ಸ್ ಇತ್ತು, ಯಾಕಂದರೆ ನಾವು ಯಾರಿಗೂ ಹೆದರಬೇಕಾಗಿಲ್ಲ. ನಾವು ಕ್ಲೀನಾಗಿದ್ದಾಗ, ನಾವು ವಿದಿನ್ ದ ಫ್ರೇಮ್ ಆಫ್ ಲಾ ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ವಿ ನೆವರ್ ಕೇರ್ ಎನಿಬಡಿ, ವಿ ರೆಸ್ಪೆಕ್ಟ್, ವಿ ಗೋ ಅವರ್ ಹೆಡ್ ಟು ಲಾ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ. ಹಾಗಿರ್ಬೇಕಾದ್ರೆ ಇವ್ರು ಏನು ಮಾಡ್ತಾರೆ, ಮತ್ತೆ ಏನು ಮಾಡ್ತಾರೆ, ಎಲ್ಲಿಯಾದರೂ ಡೈವರ್ಟ್ ಮಾಡಬೇಕು. ಅದು ಯಾವುದು ನಮ್ಮ ಸೌಜನ್ಯ ಕೇಸಲ್ಲಿ 74 ಜನ ಅಲ್ಲ ಸರ್, 74 ಜನ ಮತ್ತೆ ಕುಸುಮಾವತಿ ಅವರು PL ಹಾಕಿರ್ತಾರೆ ಪಬ್ಲಿಕ್ ಲಿಟಿಗೇಷನ್ ಅಂತ. ಅದು ಕೇಸ್ನ ಕಾನ್ಸಂಟ್ರೇಷನ್, ಜನಗಳ ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡಲಿಕ್ಕೆ ದೇ ಡಿಡ್ ಆಲ್ ದಿಸ್ ಗೇಮ್. ಆಮೇಲೆ ಜನತೆಗೆ, ರಾಜ್ಯದ ಜನತೆಗಲ್ಲ, ದೇಶದ ಜನತೆಗೆ ಇದನ್ನು ರಾಂಗ್ ಇನ್ಫಾರ್ಮೇಷನ್ ಕೊಡಲಿಕ್ಕೆ. ನಾನು ಹೇಳೋದು, ಸ್ವಾಮಿ ನೀವು ಬನ್ನಿ, ನಾನು ಅವತ್ತು ಹೇಳಿದ್ದೀನಿ ಧರ್ಮಸ್ಥಳಕ್ಕೆ ನಾನು ಬರ್ತೀನಿ, ಅವ್ರು ಬರಲಿ, ನಿಂತ್ಕೊಳ್ಳಿ, ನಾನು ಆಣೆ ಮಾಡ್ತೀನಿ, ನನ್ನಿಂದ ಏನೂ ತಪ್ಪಾಗಿಲ್ಲ ಅಂತ. ಅವರು ನಾವು ಏನೂ ತಪ್ಪಾಗಿಲ್ಲ ಅಂತ ಅವರು ಆಣೆ ಮಾಡ್ತೀವಿ. ಐ ವಿಲ್ ಚಾಲೆಂಜ್ ಇಟ್. ನೌ ಆಲ್ಸೋ ಐ ವಿಲ್ ಚಾಲೆಂಜ್, ಇನ್ ಫ್ಯೂಚರ್ ಆಲ್ಸೋ ಐ ವಿಲ್ ಚಾಲೆಂಜ್.
ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ದೊಡ್ಡ ಗುರಿಯನ್ನು ಇಟ್ಟುಕೊಂಡು ನಿರಂತರ ಪರಿಶ್ರಮದ ಮೂಲಕ ಯಶಸ್ಸು ಸಾಧಿಸಬೇಕು ಎಂದು ಅರಕಲಗೂಡು ಶಾಸಕ ಎ ಮಂಜು ಕರೆ ನೀಡಿದರು. ಸಮಾರಂಭದಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಕರ್ನಾಟಕ ಪಬ್ಲಿಕ್ ಶಾಲೆ ಯೋಜನೆಯ ಅಡಿ 1ನೇ ತರಗತಿಯಿಂದ PUCವರೆಗೆ ಉಚಿತ ಆಂಗ್ಲ ಮಾಧ್ಯಮ ಶಿಕ್ಷಣ ನೀಡುವ ಶಾಲೆಗಳನ್ನು ಆರಂಭಿಸುತ್ತಿದ್ದು, ಮುಂದಿನ ದಿನಗಳಲ್ಲಿ ಈ ಭಾಗಕ್ಕೂ KPS ಶಾಲೆ ಮಂಜೂರು ಮಾಡುವ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತೇನೆ. ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ತಾವೇ ರೂಪಿಸಿಕೊಳ್ಳಬೇಕು. ಹಿಮಾಲಯ ಪರ್ವತ ಏರುವಷ್ಟು ದೊಡ್ಡ ಕನಸು ಕಂಡಾಗ ಮಾತ್ರ ಜೀವನದಲ್ಲಿ ಉನ್ನತ ಸಾಧನೆ ಮಾಡಲು ಸಾಧ್ಯ. ಸಣ್ಣ ಗುರಿಗಳಿಗಿಂತ ದೊಡ್ಡ ಕನಸುಗಳನ್ನು ಕಾಣುವ ಮೂಲಕ ಶ್ರಮಿಸಿದರೆ ಯಶಸ್ಸು ಖಚಿತ ಎಂದು ಹೇಳಿದರು. ಪ್ರಾರಂಭ ಮಾಡಿದ್ರು ಎಲ್ಲ ಕಡೆ ಇಂಗ್ಲಿಷ್ ಮಾಧ್ಯಮ ಮಾಡಬೇಕು ಅಂತ ಹೇಳಿ ಈಗ ಈ KPS ಶಾಲೆಗಳು, ಪ್ರೈಮ್ ಮಿನಿಸ್ಟರ್ ಇದು ಶಾಲೆಗಳು 1ನೇ ಕ್ಲಾಸಿಂದ ಹಿಡಿದು PUCವರೆಗೆ ನಿಮ್ಮ ಊರು ಕೂಡ ಮುಂದಿನ ದಿನಗಳಲ್ಲಿ ನಿಮ್ಗೆ ಬೇಕು ಬೇಡ KPS ಶಾಲೆ ಅದು ಕೇಳಿಲ್ಲ, ನಾವೇ ಮಾಡ್ತೀವಿ ಅಂತ ತಿಳ್ಕೋಬೇಕು. KPS ಶಾಲೆ ಇಲ್ಲಿ ಅಗತ್ಯ ಇದೆ. 1ನೇ ಕ್ಲಾಸಿಂದ ಹಿಡಿದು PUCವರೆಗೆ ಇರೋದ್ರಿಂದ KPS ಶಾಲೆನ ಮುಂದಿನ ದಿನಗಳಲ್ಲಿ 100ಕ್ಕೆ 100 ನಿಮಗೆ ಕೊಡ್ತಕ್ಕಂಥ ಜವಾಬ್ದಾರಿ. ಅದರಿಂದ ಲಾಭ ಏನು ಅಂದ್ರೆ ಎಲ್ಲ ಹಳ್ಳಿಗಳು, ಅದರಿಂದ ಲಾಭ ಏನು ಅಂದ್ರೆ ಪ್ರೈವೇಟ್ ಬಸ್ಗಳ ತರ ಎಲ್ಲ ಹಳ್ಳಿಗಳಿಗೆ ಬಸ್ಸಿಂದ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು ಇದು ಒಂದು ಕ್ಯಾಂಪಸ್ ಎಲ್ಲ ಆಗ್ತದೆ. ಸೊ ಇದು ಒಂಥರ ಕ್ಯಾಂಪಸ್ ಇದ್ರೆ ಒಂಥರ ಮಕ್ಕಳ ಯೂನಿವರ್ಸಿಟಿ ಇರ್ತದೆ, ಒಂದು ಚೆನ್ನಾಗಿರ್ತದೆ. ಯಾಕಂದ್ರೆ ನಮ್ಮ 14-15 ವರ್ಷ ನಿಮ್ಮಲ್ಲಿ ಸರ್ವಿಸ್ ಮಾಡಿದಂಥ ಹೆಡ್ ಮಾಸ್ಟರ್ ಅವ್ರು ಬರ್ತಾ ಹೇಳಿದ್ರು, ಇಲ್ಲಿ ಬೇರೆ ಹೋಗ್ತು ಸುಮಾರು ವರ್ಷ ಇಲ್ಲೇ ಇದ್ರು ಅಂತೇಳಿ ಅವ್ರ ಬಗ್ಗೆ ಅಪಾರವಾದಂಥ ಮೆಚ್ಚುಗೆಯನ್ನು ಪೋಷಕ ವರ್ಗದವರು ಒಂಥರ ಗೌರವನ ಸೂಚಿಸಿದ್ರು. ಅಂದರೆ ಅವರು ಇಲ್ಲಿ ಹಾಕೊಟ್ಟಂಥ ಮಕ್ಕಳಿಗೆ ವಿದ್ಯಾಭ್ಯಾಸದ ದಾರಿ ಭಾರಿ ಇಂಪಾರ್ಟೆಂಟ್. ಬಹುಶಃ ನನಗೆ ಅನಿಸ್ತದೆ ನಿಮ್ಮ ಬಹುಶಃ ಯಾರ ಕೈಲಿದೆ? ಟೀಚರ್ಸ್ ಕೈಲಿದೆ, ಯಾರ ಕೈಲಿದೆ? ನಿಮ್ ಕೈಲಿದೆ. ನೀವೇನ್ ಮಾಡ್ಬೇಕು? ಕನಸು ಕಾಣಬೇಕು. ಎಸ್, ನಾನು ಐ ವಾಂಟ್ ಟು ಬಿಕಮ್ ಸಮಥಿಂಗ್, ನಾನೇನು ಆಗ್ಬೇಕು ಅನ್ನೋದನ್ನ ನೀವು ಕನಸು ಕಂಡ್ರೆ ಮಾತ್ರ ಅದು ನೆನ್ಸಾಗಲಿಕ್ಕೆ ಸಾಧ್ಯ. ನೀವು ಕನಸು ಕಾಣದೇ ಇದ್ರೆ ಏನು, ನೀವು ಹಿಮಾಲಯ ಪರ್ವತ ಹತ್ತೀನಿ ಅಂತ ಕನಸು ಕಂಡ್ರೆ ಬೆಟ್ಟದಪುರ ಬೆಟ್ಟನವ್ರು ಹತ್ಬೋದು. ನೀವು ಇಲ್ಲ ಅಂದ್ಬಿಟ್ಟು ಇಲ್ಲಿ ಯಾವುದೋ ಒಂದು ಇಲ್ಲಿ ಸಣ್ಣ ಗುಡ್ಡ ಹತ್ತೀನಿ ಅಂತ ಬೆಟ್ಟದಪುರ ಬೆಟ್ಟದ ಕನಸ. ಇವಾಗ ಏನ್ ಫಾರ್ ಹೈಯರ್, ನಾನು ಮೇಲ್ಮಟ್ಟಿಗೆ ಹೋಗ್ತೀನಿ ಅನ್ನೋ ಒಂದು ಆಸೆ ಆಗ್ಬೇಕು. ನಾನು ಹುಡುಗಿಗೆ ಹೇಳಿದೆ, ಇವರೆಲ್ಲ ಹಳ್ಳಿ ಮಕ್ಕಳಿಗೆ ಇರ್ತಕ್ಕಂಥ ಟ್ಯಾಲೆಂಟು ಸಿಟಿಯವ್ರಿಗಿಲ್ಲ. ಕಾನ್ವೆಂಟ್ ಅಲ್ಲಿ ಮಮ್ಮಿ ಡ್ಯಾಡಿ ಅನ್ನೋದು ಬಿಟ್ಟರೆ ಇನ್ನೇನು. ಕಾರ್ಯಕ್ರಮದಲ್ಲಿ ವಿವಿಧ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಾಗಿದ್ದರು. ದೇಶದ ಪ್ರಧಾನಿ ಇಂದು ದೇಶದ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತಿಲ್ಲ. ಬರಗಾಲದ ಬಗ್ಗೆ, ರಸಗೊಬ್ಬರ ಹಾಗೂ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆಯೂ ಮಾತನಾಡದಿರುವ ಪ್ರಧಾನಿ ಎಂತಹ ಪ್ರಧಾನಿ ಇವರು ಎಂದು ಸಂಯುಕ್ತ ಕಿಸಾನ್ ಮೋರ್ಚಾದ ರಾಜ್ಯಾಧ್ಯಕ್ಷ ಬಡಗಳಪುರ ನಾಗೇಂದ್ರ ಹೇಳಿದರು. ಮಾಡಿದ್ರೆ ಒಂದು ಬರಗಾಲಕ್ಕೆ ಸ್ಪಂದನೆ ಇಲ್ಲ, ಒಂದು ರೈತರ ಹೋರಾಟಕ್ಕೆ ಸ್ಪಂದನೆ ಇಲ್ಲ. ಇವತ್ತು ಗೊಬ್ಬರದ ಸಮಸ್ಯೆ ಇವತ್ತು ಬಗೆಹರಿಸಕ್ಕೆ ತಯಾರಿಲ್ಲ. ರಸಗೊಬ್ಬರ ಸಮಸ್ಯೆ ಇಡೀ ದೇಶದಾದ್ಯಂತ ಇದೆ. ಮೊನ್ನೆ ಭೂಪಾಲದಲ್ಲಿ ಕೂಡ ಬಹಳ ದೊಡ್ಡ ಗಲಾಟೆ ಆಗಿದೆ ರಸಗೊಬ್ಬರ ಸಲುವಾಗಿ. ಮತ್ತೆ ಯಾವುದು ಇವತ್ತು ಪ್ರಧಾನಮಂತ್ರಿಗಳು ಮಾತಾಡ್ತಾ ಇಲ್ಲ ಈ ದೇಶದ ಸಮಸ್ಯೆಗಳ ಬಗ್ಗೆ. 13 ತಿಂಗಳ ರೈತರ ಕುಂತರು ಮಾತಾಡಲಿಲ್ಲ. ಈ ಭೀಕರ ಬರಗಾಲದ ಬಗ್ಗೆ ಮಾತಾಡುವಲ್ರು. ಉತ್ತರ ಭಾರತದಲ್ಲಿ ಅತಿವೃಷ್ಟಿ ಆಗಿದೆ, ಅದ್ರ ಬಗ್ಗೆ ಮಾತಾಡುವಲ್ರು. ಮಣಿಪಾಲದಲ್ಲಿ ಸತತ ಗಲಭೆಗಳು ನಡೀತವೆ, ಅದ್ರ ಬಗ್ಗೆ ಮಾತಾಡುವಲ್ರು. ಇವತ್ತು ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ 22 ಜನ ವಿದ್ಯಾರ್ಥಿಗಳು ಏನಂತಂದ್ರೆ ಆತ್ಮಹತ್ಯೆ ಮಾಡಿಕೊಂಡ್ರು, ಅವ್ರು ಕೂಡ ಮಾತಾಡುವಲ್ರು. ಜನರಿಂದ ವಿಶ್ವಾಸದ ಮತವನ್ನು ಗಳಿಸಿ ಜನರು ಕೂಡ ಮಾತಾಡೋದಿಲ್ಲ ಅಂತಂದ್ರೆ ಇವ್ರು ಎಂತ ಪ್ರಧಾನಮಂತ್ರಿಗಳು ಅಂತ ಇವತ್ತು ನಾವು ಪ್ರಶ್ನೆ ಮಾಡ್ಬೇಕು. ಹೋಗ್ಲಿ, ನಿಮ್ಮ ಮಾಧ್ಯಮದವ್ರ ಜೊತೆಗೆ ಆದರೂ ಮಾತಾಡಿದ್ರ ಅವರು? ನೀವಾದ್ರೂ ಪ್ರಶ್ನೆ ಕೇಳ್ತಾರೆ ಅವರಿಗೆ ಬರಗಾಲದ ಬಗ್ಗೆ, ರಸಗೊಬ್ಬರದ ಬಗ್ಗೆ, ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ. ನಿಮ್ಮ ಜೊತೆಗೂ ಮಾತಾಡ್ತಾ ಇಲ್ಲ ಅವರು.
ಏನಿದ್ರ ಅರ್ಥ? ಎಲ್ಲದಕ್ಕೂ ಮೌನ ವಹಿಸಿದ್ರೆ ಹೆಂಗ ಈ ಒಂದು ವಿಶಾಲವಾದ ಕೃಷಿ ಕ್ಷೇತ್ರ ಮುನ್ನಡೆಸ್ಬೇಕು ನಾವು? ಪತ್ರಿಕೋದ್ಯಮದಲ್ಲಿ ವಿಭಿನ್ನತೆ, ನಿರಂತರ ಓದು, ಭಾಷೆಯ ಮೇಲಿನ ಹಿಡಿತ ಮತ್ತು ಸಮಾಜದ ಬಗ್ಗೆ ಬದ್ಧತೆಯೇ ಒಬ್ಬ ಪತ್ರಕರ್ತನ ಯಶಸ್ಸಿನ ಮೂಲಮಂತ್ರ. ಜೊತೆಗೆ ನಿರಂತರ ಓದು, ಪ್ರಾಮಾಣಿಕತೆಯೇ ಪತ್ರಕರ್ತರ ದೊಡ್ಡ ಬಂಡವಾಳ ಎಂದು ಹಾಯ್ ಬೆಂಗಳೂರು ಹಾಗೂ ಓಮನಸ್ಸೆ ಸಂಪಾದಕಿ ಭಾವನಾ ಬೆಳಗೆರೆ ತಿಳಿಸಿದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಾಂಸ್ಕೃತಿಕ ಸಮಿತಿ ವತಿಯಿಂದ ಪತ್ರಕರ್ತರ ಭವನದಲ್ಲಿ ಸ್ಟಡಿ ವಿತ್ ಸೊಸೈಟಿ ವತಿಯಿಂದ ಆಯೋಜಿಸಿದ ಸಂವಾದದಲ್ಲಿ ಮಾತನಾಡಿದ ಅವರು, ಪತ್ರಿಕೋದ್ಯಮದಲ್ಲಿ ಎಲ್ಲರೂ ಮಾಡುವ ಸುದ್ದಿಯನ್ನು ಮಾಡುವುದಕ್ಕಿಂತ ಯಾರೂ ಮಾಡದ ಸುದ್ದಿಯನ್ನು ಹುಡುಕಿ ಹೊರತರುವುದು ಮುಖ್ಯ. ಪತ್ರಕರ್ತನಿಗೆ ತಪ್ಪಾಗಬಹುದು, ಆದರೆ ತಪ್ಪು ಅರಿತ ಕ್ಷಣದಲ್ಲೇ ಅದನ್ನು ತಿದ್ದಿಕೊಳ್ಳುವ ಪ್ರಾಮಾಣಿಕತೆ ಇರಬೇಕು. ಸತ್ಯವನ್ನು ಜನರ ಮುಂದಿಡುವ ಧೈರ್ಯವೇ ನಿಜವಾದ ಪತ್ರಿಕೋದ್ಯಮದ ಗುರುತು. ಬರವಣಿಗೆಯಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳುತ್ತಿರಲಿಲ್ಲ. ಪುಸ್ತಕ ಓದುವ ಅಭ್ಯಾಸವೇ ಉತ್ತಮ ಬರಹಗಾರನನ್ನು ರೂಪಿಸುತ್ತದೆ. ಹೆಚ್ಚು ಓದಿದಷ್ಟು ಭಾಷೆಯ ಮೇಲೆ ಹಿಡಿತ ಬೆಳೆಯುತ್ತದೆ. ಓದುವ ಹವ್ಯಾಸವಿಲ್ಲದೆ ಉತ್ತಮ ಪತ್ರಿಕೋದ್ಯಮ ಸಾಧ್ಯವಿಲ್ಲ. ಪ್ರತಿಯೊಬ್ಬ ಪತ್ರಕರ್ತನು ಪ್ರತಿದಿನ ಏನಾದರೂ ಹೊಸದನ್ನು ಕಲಿಯುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ HP ಮದನ್ ಗೌಡ, ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ GR ಕೆಂಚೇಗೌಡ, ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ KPS ಪ್ರಮೋದ್, ಹಿರಿಯ ಪತ್ರಕರ್ತ ಚಲಂ ಹಾಡ್ಲಹಳ್ಳಿ, G ಪ್ರಕಾಶ್ ಬೆಳವಾಡಿ, ಸರ್ಕಾರಿ ಕಲಾ ಕಾಲೇಜು ಪತ್ರಿಕೋದ್ಯಮದ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಭವ್ಯ ನವೀನ್, ಮಲ್ಲಿಕಾರ್ಜುನ್ ಕೊಚ್ಚರಗಿ, ವಿದ್ಯಾರ್ಥಿಗಳು ಸೇರಿದಂತೆ ಪತ್ರಕರ್ತರು ಉಪಸ್ಥಿತರಿದ್ದರು. ಜಮ್ಮೇನಹಳ್ಳಿ ಗ್ರಾಮದ ತೋಟವೊಂದರಲ್ಲಿ 2 ಚಿರತೆಗಳು ಮೃತಪಟ್ಟ ಘಟನೆ ಬೆಳಕಿಗೆ ಬಂದಿದೆ. ಸುತ್ತಮುತ್ತಲಿನ ಜಮೀನುಗಳಲ್ಲಿ ಮೆಕ್ಕೆಜೋಳ ಬೆಳೆ ಬೆಳೆದಿದ್ದು, ಕೀಟನಾಶಕ ಬಳಕೆ ಹೆಚ್ಚಿರುವ ಹಿನ್ನೆಲೆ ವಿಷಮಿಶ್ರಿತ ನೀರು ಅಥವಾ ಆಹಾರ ಸೇವನೆಯಿಂದ ಚಿರತೆ ಮರಿಗಳು ಮೃತಪಟ್ಟಿರಬಹುದೆಂಬ ಅನುಮಾನ ವ್ಯಕ್ತವಾಗಿದೆ. ಒಂದು ಚಿರತೆ ಮರಿ ಜಮೀನಿನಲ್ಲಿ ಸತ್ತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದರೆ, ಮತ್ತೊಂದು ಸಮೀಪದ ಮರದ ಕೊಂಬೆಗಳ ನಡುವೆ ಮೃತಪಟ್ಟಿರುವುದು ಕಂಡುಬಂದಿದೆ. ಚಿರತೆ ಮರಿಗಳ ಸಾವಿನ ಸಂಬಂಧ ಅನುಮಾನಾಸ್ಪದ ಸಾವು ಪ್ರಕರಣ ದಾಖಲಾಗಿಸಿಕೊಳ್ಳಲಾಗುವುದು. ಮರಣೋತ್ತರ ಪರೀಕ್ಷೆ ನಡೆಸಿ ನ್ಯಾಯಾಲಯದ ನಿರ್ದೇಶನದಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. ವರದಿ ಬಂದ ಬಳಿಕವೇ ಸಾವಿನ ನಿಖರ ಕಾರಣ ತಿಳಿಯಲಿದೆ ಎಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹೇಳಿದರು. ಇದೀಗ ಜಾಹೀರಾತು. ಅಜ್ಜಿಯ ಅಡುಗೆ ಅವಳ ಕೈ ರುಚಿಯೊಳಗೆ ನಿಮ್ಮ ಮನೆ ಅಡುಗೆಗೆ ನೈಜ ರುಚಿ ಬೇಕಾದರೆ ಕಲ್ಪ ತೆಂಗಿನೆಣ್ಣೆ. ನನ್ನ ಆರೋಗ್ಯ, ಸೌಂದರ್ಯ ಮತ್ತು ಶಕ್ತಿಯ ರಹಸ್ಯ ಕಲ್ಪ ತೆಂಗಿನೆಣ್ಣೆ. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನು ಅನುಭವಿಸಿ. ಕಲ್ಪ ತೆಂಗಿನೆಣ್ಣೆ, ಇದು ಕ್ಯಾಂಪ್ಕೋ ಉತ್ಪನ್ನ. ಏಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ? BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ? ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ವಿಜಯ್ ಸಿಲ್ವರ್ ಪ್ಯಾಲೇಸ್ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. ಮನೆ ಕಟ್ಟೋದು ಒಂದು ಕನಸಾದ್ರೆ ಆ ಕನಸಿಗೆ ಜೀವ ತುಂಬೋದು ಫರ್ನಿಚರ್ಸ್. ಬ್ಯೂಟಿಫುಲ್ ಹೌಸ್ ಏನೋ ಇದೆ, ಬಟ್ ಕಂಪ್ಲೀಟ್ ಫೀಲಿಂಗ್ ಇಲ್ಲ. ಸೊ ನಿಮ್ಮ ಮನೆಗೆ ಹೊಸ ಲುಕ್ ಕೊಡಬೇಕು ಅಂದ್ರೆ ವೆಲ್ಕಮ್ ಟು ಹೈಟೆಕ್ ಫರ್ನಿಚರ್ಸ್. ಲಕ್ಸುರಿ ಸೋಫಾಸ್, ಸ್ಟೈಲಿಶ್ ಡೈನಿಂಗ್ ಸೆಟ್, ಪ್ರೀಮಿಯಂ ಬೆಡ್ರೂಮ್ ಕಲೆಕ್ಷನ್ಸ್, ಮಾಡರ್ನ್ ಆಫೀಸ್ ಫರ್ನಿಚರ್ಸ್, ನಿಮ್ಮ ಮನೆಗೆ ಬೇಕಾಗುವಂತಹ ಎಲ್ಲ ಫರ್ನಿಚರ್ಸ್ ಇಲ್ಲಿ ಸಿಗುತ್ತೆ. ಅದು ಕೂಡ ಪ್ರೀಮಿಯಂ ಕ್ವಾಲಿಟಿ, ಲೇಟೆಸ್ಟ್ ಡಿಸೈನ್ಸ್,
ಫ್ರೆಂಡ್ಲಿ ಸರ್ವಿಸ್ ಜೊತೆಗೆ ಅಫೋರ್ಡಬಲ್ ಪ್ರೈಸ್ ಕೂಡ ಸಿಗುತ್ತೆ. ಹೈಟೆಕ್ ಫರ್ನಿಚರ್ ಅಲ್ಲಿ ಅವೈಲೇಬಲ್ ಇರುವಂತಹ ಡಿಫರೆಂಟ್ ವುಡನ್ ಕಲೆಕ್ಷನ್ಸ್ ಗಳಲ್ಲಿ ಟೀಕ್ ವುಡ್, ಶೇಷಂ ವುಡ್, ರೋಸ್ ವುಡ್ ಹೀಗೆ ಪ್ರತಿಯೊಂದು ಮೆಟೀರಿಯಲ್ಗೂ ಅದರದೇ ಆದ ಸ್ಟ್ರೆಂತ್, ಡ್ಯೂರಬಿಲಿಟಿ, ಫಿನಿಶಿಂಗ್ ಮತ್ತು ಸ್ಟೈಲ್ ಇದೆ. ಪ್ರತಿ ಮನೆಯ ಕನಸಿಗೂ ಪ್ರತಿ ಬಜೆಟ್ಗೂ ಸರಿಯಾದ ಫರ್ನಿಚರ್ ಒಂದೇ ಸ್ಥಳದಲ್ಲಿ. ಹೈಟೆಕ್ ಫರ್ನಿಚರ್, ನಿಮ್ಮ ಮನೆಗೆ ಸ್ಟೈಲ್, ಫ್ಯಾಮಿಲಿಗೆ ಕಂಫರ್ಟ್. ಜೆಎಂ ಆರ್ಕಿಡ್, ರಾಮನಾಥಪುರ ಬೈಪಾಸ್ ರೋಡ್, ಭಾರತ್ ಪೆಟ್ರೋಲ್ ಬಂಕ್ ಎದುರು, ಅರ್ಕಲಗೂಡು. ಮೂರ್ನಾಡ್, ಹಾಸನ್, ಗೋಣಿಕೊಪ್ಪ, ಯಲವಾಲ, ಕನಕಪುರ, ರಾಮನಗರ, ಮಂಡ್ಯ, ಬೆಂಗಳೂರು, ದ್ವಾರಕಾ, ಕಲ್ಪೆಟ್ಟದಲ್ಲಿ ಬ್ರಾಂಚಸ್ಗಳಿದೆ. ಸೊ ವಿಸಿಟ್ ಯುವರ್ ನಿಯರೆಸ್ಟ್ ಶೋರೂಮ್. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484827261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗೆ ಸ್ವಾಗತ. ಕುಂದಗೋಳ ತಾಲೂಕಿನ ರೈತರ ಜಮೀನಿಗೆ ಶಾಸಕ ಎಂಆರ್ ಪಟೇಲ್ ರವರು ತಹಶೀಲ್ದಾರ್, ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳೊಂದಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕ್ಷೇತ್ರದಲ್ಲಿ ಮಳೆ ಕೊರತೆಯಿಂದಾಗಿ ಬೆಳೆಗಳು ಒಣಗಿ ಹೋಗುತ್ತಿದ್ದು, ಸಂಕಷ್ಟದಲ್ಲಿರುವ ರೈತರ ಜಮೀನುಗಳಿಗೆ ಶಾಸಕ ಎಂಆರ್ ಪಟೇಲ್ ರವರು ಅಧಿಕಾರಿಗಳ ತಂಡದೊಂದಿಗೆ ತಾಲೂಕಿನ ಕೊಡ್ಲಿವಾಡ, ಬರದ್ವಾಡ ಗ್ರಾಮದ ಹೊಲಗಳಿಗೆ ತೆರಳಿ ಹಾನಿಗೊಳಗಾದ ಬೆಳೆಗಳ ಸ್ಥಿತಿಯನ್ನು ಖುದ್ದಾಗಿ ವೀಕ್ಷಿಸಿದರು. ನಂತರ ಮಾತನಾಡಿದ ಅವರು, ತಾಲೂಕಿನಾದ್ಯಂತ ಸಕಲ ಕಾಲಕ್ಕೆ ಮಳೆಯಾಗದ ಹಿನ್ನೆಲೆಯಲ್ಲಿ ಬಿತ್ತನೆಯಾದ ಬೆಳೆಗಳು ಹಾಳಾಗುತ್ತಿದ್ದು, ರೈತರು ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ. ಅಧಿಕಾರಿಗಳು ಹಾನಿಯಾಗಿರುವುದನ್ನು ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ವರದಿ ನೀಡುತ್ತೇವೆ ಎಂದು ಹೇಳಿದರು. ಭರತ್ ಪಿಯು ಅಕಾಡೆಮಿಯ ವಿದ್ಯಾರ್ಥಿಯು ಕರಾಟೆ ಸ್ಪರ್ಧೆಯಲ್ಲಿ ಅದ್ವಿತೀಯ ಸಾಧನೆ ಮಾಡಿದ್ದಾರೆ. ಇತ್ತೀಚೆಗೆ ಕರ್ನಾಟಕದ ಗಂಗಾವತಿಯಲ್ಲಿ ಡ್ರೀಮ್ಸ್ ವರ್ಲ್ಡ್ ಮಾರ್ಷಲ್ ಆರ್ಟ್ಸ್ ಟ್ರಸ್ಟ್ ಇಂಡಿಯಾ ನಡೆಸಿದ ಕರಾಟೆಯಲ್ಲಿ ಹಾಸನದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಭರತ್ ಪಿಯು ಅಕಾಡೆಮಿಯ ವಿದ್ಯಾರ್ಥಿಯಾದ ಅರವಿಂದ್ ಆದಿತ್ಯ ಪ್ರಥಮ ಸ್ಥಾನ ಗಳಿಸಿ ಹಾಸನ ಜಿಲ್ಲೆ ಹಾಗೂ ಕಾಲೇಜಿನ ಕೀರ್ತಿಯನ್ನು ರಾಷ್ಟ್ರಮಟ್ಟಕ್ಕೆ ಉತ್ತುಂಗಕ್ಕೇರಿಸಿದ್ದಾರೆ. ಈ ವಿದ್ಯಾರ್ಥಿಯ ಸಾಧನೆಗೆ ಭರತ್ ಪಿಯು ಅಕಾಡೆಮಿಯ ಸಂಸ್ಥಾಪಕರಾದ ಭರತ್, ಕಾರ್ಯದರ್ಶಿಗಳಾದ ನೇತ್ರಾ ಭರತ್ ಹಾಗೂ ಕಾಲೇಜಿನ ಪ್ರಾಂಶುಪಾಲರು, ಬೋಧಕ ಹಾಗೂ ಬೋಧಕೇತರ ವರ್ಗದವರು ಅಭಿನಂದನೆ ಸಲ್ಲಿಸಿದ್ದಾರೆ. ಹಾಸನದ ಮಹಿಳೆಯರಿಗೆ ಸಿರಿ ಸಮೃದ್ಧಿ ಸಂಸ್ಥೆಯು ಸೀರೆ ಹಬ್ಬವನ್ನು ರವೀಂದ್ರನಗರದ ಜಿಲ್ಲಾ ಕುರುವಿನ ಶೆಟ್ಟಿ ಭವನದಲ್ಲಿ ಆಯೋಜಿಸಿದೆ. ವರಮಹಾಲಕ್ಷ್ಮಿ ಹಬ್ಬದ ಸಲುವಾಗಿ ಹಾಸನ ನಗರದ ರವೀಂದ್ರನಗರದ ಜಿಲ್ಲಾ ಕುರುಹಿನ ಶೆಟ್ಟಿ ಭವನದಲ್ಲಿ ಸೀರೆ ಸಮೃದ್ಧಿ ಹಬ್ಬವನ್ನು ಆಗಸ್ಟ್ 1ರಿಂದ 6ನೇ ದಿನಾಂಕದವರೆಗೆ 6 ದಿನಗಳ ಕಾಲ ಏರ್ಪಡಿಸಿದ್ದು, ಈ ಪ್ರದರ್ಶನ ಮತ್ತು ಮಾರಾಟದಲ್ಲಿ ಅತ್ಯುತ್ತಮ ಗುಣಮಟ್ಟದ ಸೀರೆಗಳು ಇದ್ದು, ಹಾಸನ ಜಿಲ್ಲೆಯ ಮಹಿಳೆಯರು ಖರೀದಿಸಬಹುದು. ಇಲ್ಲಿ ಕಾಂಚೀಪುರಂ, ಕ್ರೇಪ್ ಸಿಲ್ಕ್ ಜೊತೆಗೆ ಇನ್ನು ವಿವಿಧ ಮಾದರಿಯ ಸೀರೆಗಳಿಗೆ ಒಂದು ಕೊಂಡರೆ ಒಂದು ಉಚಿತವಾದ ರಿಯಾಯಿತಿಯನ್ನು ನೀಡಲಾಗುತ್ತಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ವೇದಾ ಭಾರತಿ, ಸಂಸ್ಥಾಪಕರಾದ ಹರಿಹರಪುರ ಶ್ರೀಧರ್, ಭಾರತೀಯ ಸಂಸ್ಕೃತಿಯಲ್ಲಿ ಸೀರೆಯಂತಹ ಉಡುಪಿಗೆ ಉನ್ನತ ಸ್ಥಾನವಿದೆ. ಇಂತಹ ಉಡುಪುಗಳ ಬಳಕೆ ಹೆಚ್ಚು ಮಾಡುವಂತಾಗಬೇಕು. ಅದಕ್ಕೆ ಇಂತಹ ಮಾರಾಟ ಮಳಿಗೆಗಳು ಅತ್ಯಗತ್ಯ. ಇದನ್ನು ಕೇವಲ ವ್ಯಾಪಾರದ ದೃಷ್ಟಿಯಿಂದ ನೋಡದೆ ನಮ್ಮ ಸಂಸ್ಕೃತಿಯ ಉಳಿವು ಎಂದು ಪರಿಗಣಿಸಬೇಕು ಎಂದು ಹೇಳಿದರು. ಇವತ್ತು ನಾನು ಸೀರೆಯ ಈ ಮೇಳಕ್ಕೆ ಬಂದಿದ್ದೀನಿ. ನಿಜವಾಗಲೂ ಇಲ್ಲಿ ಸೀರೆಗಳನ್ನು ನೋಡಿದಾಗ ಬಹಳ ಕಡಿಮೆ ದರದಲ್ಲಿ ಒಂದಕ್ಕೆ ಒಂದು ಫ್ರೀಯಾಗಿ ಕೊಟ್ಕೊಂಡು
ನೇರವಾಗಿ ನೇಕಾರರಿಂದ ಬಳಕೆದಾರರಿಗೆ ಬರ್ತಿರುವಂಥ ಇದನ್ನು ನೋಡಿದಾಗ ತುಂಬ ಸಂತೋಷ ಆಗುತ್ತೆ. ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸೋದ್ರಲ್ಲಿ ಸೀರೆ ಮಹತ್ವ ಬಹಳ ಇದೆ. ನಾನು ಎಲ್ಲ ಸಾರ್ವಜನಿಕರಲ್ಲಿ ಪರ್ಟಿಕ್ಯುಲರ್ಲಿ ಮಾತೆಯರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಸೀರೆ ಬಳಕೆಯನ್ನು ಹೆಚ್ಚು ಮಾಡಬೇಕು, ನಿಮ್ಮ ಅಂದವನ್ನು ಸಂಸ್ಕೃತಿ ಜೊತೆಗೆ ಜೋಡಿಸ್ಕೋಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರೀತಿ ಮೋಹನ್, LICಯ ಅಭಿವೃದ್ಧಿ ಅಧಿಕಾರಿ ರತ್ನಮಾಲಾ, ನಿವೃತ್ತ DDPI ಕೃಷ್ಣ ಶೆಟ್ಟಿ, ಜಿಲ್ಲಾ ಕುರುಹಿನ ಶೆಟ್ಟಿ ಸಂಘದ ಅಧ್ಯಕ್ಷ ನಾರಾಯಣ ಶೆಟ್ಟಿ, ಲತಾಶ್ರೀ, ಇಂದಿರಾಮಣಿ, ಸಿರಿ ಸಮೃದ್ಧಿ ಸಂಸ್ಥೆಯ ಮಾಲೀಕರಾದ ಸುನಂದಾ ಕೇಶವಮೂರ್ತಿ ಮತ್ತು ದೀಪಕ್ ಕೇಶವಮೂರ್ತಿ ಹಾಜರಾಗಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್. ಸೋಮವಾರ ನೂತನ ಸಚಿವರ ಪ್ರಮಾಣ ವಚನ. ಸರ್ಕಾರ ಸೊಸೈಟಿಗಳಿಂದ ಪಡೆದ ನಿವೇಶನದಲ್ಲಿ 5 ವರ್ಷದ ಒಳಗೆ ಮನೆ ಕಟ್ಟದಿದ್ದರೆ ನಿವೇಶನ ವಾಪಸ್. ಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿಕೆ. ಸತ್ಯಕ್ಕಾಗಿ ಮತ್ತು ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕೆಂದು ಹೋರಾಡುವ, ಪ್ರಶ್ನೆ ಮಾಡುವ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡಿ ತೇಜೋವಧೆ ಮಾಡುವ ಕೆಟ್ಟ ಸಂಸ್ಕೃತಿ ನಡೆಯುತ್ತಿದೆ. ಗಿರೀಶ್ ಮಠಣ್ಣನವರ ಹೇಳಿಕೆ. ಕಾವೇರಿ ನೀರು ನಿಯಂತ್ರಣಾ ಸಮಿತಿ ಹಾಗೂ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶ ಖಂಡಿಸಿ ಹಾಸನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ. ಸೌಜನ್ಯ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿರುವ ನಾವು ಯಾವುದೇ ತಪ್ಪು ಮಾಡಿಲ್ಲ, ನ್ಯಾಯಾಲಯ ನಮಗೆ ಸೂಕ್ತ ನ್ಯಾಯ ಒದಗಿಸಿದೆ. ಸಾಮಾಜಿಕ ಹೋರಾಟಗಾರ್ತಿ ರಮಾ ನಾಗರಾಜ್ ಹೇಳಿಕೆ. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.